ಮಾಡೋದಕ್ಕೆ ಬೇಳೂರು ಗೋಪಾಲಕೃಷ್ಣ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಸಿದ್ದರಾಮಯ್ಯ ರಾಜೀನಾಮೆ ಸಲ್ಲಿಕೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಾವು ಏನು ಹೇಳ್ತೀರಿ? ಸರ್ ನೋಡಿ, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ 8 ವರ್ಷಗಳ ಕಾಲ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಿಕೊಂಡು ಬಂದಿದ್ದಾರೆ. ನಮಗೆ ಒಳ್ಳೆಯ ಸಮರ್ಥ ನಾಯಕರಾಗಿದ್ದರು. ಹೈಕಮಾಂಡ್ ತೀರ್ಮಾನ ಅವತ್ತು ಹಿಂದೆ ಹೇಳಿದ್ರು ಅವರು, ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ಬದ್ಧರಾಗುತ್ತೆ ಹೇಳಿದ್ದಾರೆ, ಅದಕ್ಕೆ ಬದ್ಧರಾಗಿದ್ದಾರೆ. ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಮುಂದೆ ಯಾರು ಬರ್ತಾರೆ ನಮಗೆ ಗೊತ್ತಿಲ್ಲ. ಬಹುಶಃ ನಾಳೆ ಶಾಸಕಾಂಗ ಸಭೆ ಮತ್ತು ಹೈಕಮಾಂಡ್ ಯಾರು ನಿರ್ಧಾರ ಮಾಡ್ತಾರೆ ಅವ್ರು ಮುಖ್ಯಮಂತ್ರಿ ಆಗ್ತಾರೆ. ನಾಳೆ ಶಾಸಕಾಂಗ ಸಭೆ ನಾಳೆ ಬಂದಿದೆಯಾ? ಇಲ್ಲ, ಇನ್ನೂ ಬಂದಿಲ್ಲ. ಬಹುಶಃ ನಾಳೆ ಸಂಜೆ ಇರ್ಬೋದು ಅಥವಾ ನಾಡ್ದಿರ್ಬೋದು ಅಂತ ಕೇಳ್ತಾ ಇದ್ದಾರೆ. ಸರ್, ಈಗ ತಾವು ಕೂಡ ಸಚಿವಾಕಾಂಕ್ಷಿ. ನೆಕ್ಸ್ಟ್ ಯಾರು ಸಿಎಂ ಆಗ್ತಾರೋ ಅವರ ಸಂಪುಟದಲ್ಲಿ ತಮಗೆ ಸಚಿವ ಸ್ಥಾನ ಸಿಗುವ ನಂಬಿಕೆ ಇದೆಯಾ? ಹೇಗೆ? ಖಂಡಿತ. ನಾವು ಹಿಂದಿದ್ದಲ್ಲೂ ಕೇಳ್ಕೊಂಡು ಬಂದಿದ್ದೀವಿ. 3 ಬಾರಿ MLA ಆಗಿದ್ದೇನೆ. ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದೀವಿ. ನೋಡೋಣ, ಅದೃಷ್ಟ ಆಗಿದೋ ಜನರ ಆಶೀರ್ವಾದ, ದೇವರ ಆಶೀರ್ವಾದ. ಸಿದ್ದರಾಮಯ್ಯನವರ ನಿರ್ಗಮನ ಆಗಿದೆ. ಈಗ ಯಾರು ಸಿಎಂ ಆಗಬೇಕು ಅನ್ನೋ ಪ್ರಶ್ನೆ ಉದ್ಭವ ಆಗ್ತದೆ. ಒಂದ್ ಕಡೆ DK ಶಿವಕುಮಾರ್ ಅವರ ಹೆಸರು, ಇನ್ನೊಂದ್ ಕಡೆ ದಲಿತ ಸಿಎಂ ಕೊಡಬೇಕು ಅನ್ನುವಂತ ರೀತಿಯಲ್ಲಿ ಬೇಡಿಕೆಗಳು ಕೂಡ ಉದ್ಭವ ಆಗ್ತಾ ಇದೆ. ನೋಡಿ, ಹೈಕಮಾಂಡ್ ಏನು ಮಾನ್ಯ ಮುಖ್ಯಮಂತ್ರಿಗಳನ್ನ ಹೇಗೆ ಹೇಳಿದ್ರು, ರಾಜೀನಾಮೆ ಕೊಡಬೇಕಂತ ಹೇಳಿದ್ದಾರೆ, ಹಾಗೆ ನಮ್ಮ ಹೈಕಮಾಂಡ್ ಸೂಚನೆ ಮಾಡಿದ್ರೆ ನಾವು ಜೈ ಅಂತೀವಿ ಅಷ್ಟೇ. ಯಾರನ್ನೇ ಸಿಎಂ ಮಾಡಲಿ ತಮಗೊಂದು ಸಚಿವ ಸ್ಥಾನ ಸಿಗಬೇಕು ಅನ್ನೋ ಬೇಡಿಕೆ. ಆ ಥರ ಏನಿಲ್ಲ. ನಮಗೆ ಮೊದಲು ಮುಖ್ಯಮಂತ್ರಿಗಳಾಗಬೇಕು, ಆನಂತರ ಸಚಿವ ಸ್ಥಾನದ ಬಗ್ಗೆ ಬೇಡಿಕೆ ಇಡ್ತೀವಿ. ಸಚಿವ ಸ್ಥಾನ ಸಿಗುವಂತ ನಂಬಿಕೆ ಇದೆಯಾ? ಹೇಗೆ ಸರ್? ಅದೆಲ್ಲ ನೋಡೋಣ, ಕಾದು ನೋಡೋಣ. ಅದೆಲ್ಲ ದೇವರ ಇಚ್ಛೆ, ನಮ್ಮ ನಾಯಕರ ಇಚ್ಛೆ ಅದು. ಸರ್, ಈಗ ಸಿದ್ದರಾಮಯ್ಯ ರಾಜೀನಾಮೆ ಸಲ್ಲಿಕೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಾವು ಏನು ಹೇಳ್ತೀರಿ? ಸರ್ ನೋಡಿ, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ 8 ವರ್ಷಗಳ ಕಾಲ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಿಕೊಂಡು ಬಂದಿದ್ದಾರೆ. ನಮಗೆ ಒಳ್ಳೆಯ ಸಮರ್ಥ ನಾಯಕರಾಗಿದ್ದರು. ಹೈಕಮಾಂಡ್ ತೀರ್ಮಾನ ಅವತ್ತು ಹಿಂದೆ ಹೇಳಿದ್ರು ಅವರು, ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ಬದ್ಧರಾಗುತ್ತೆ ಹೇಳಿದ್ದಾರೆ, ಅದಕ್ಕೆ ಬದ್ಧರಾಗಿದ್ದಾರೆ. ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಮುಂದೆ ಯಾರು ಬರ್ತಾರೆ ನಮಗೆ ಗೊತ್ತಿಲ್ಲ. ಬಹುಶಃ ನಾಳೆ ಶಾಸಕಾಂಗ ಸಭೆ ಮತ್ತು ಹೈಕಮಾಂಡ್ ಯಾರು ನಿರ್ಧಾರ ಮಾಡ್ತಾರೆ ಅವ್ರು ಮುಖ್ಯಮಂತ್ರಿ ಆಗ್ತಾರೆ. ನಾಳೆ ಶಾಸಕಾಂಗ ಸಭೆ ನಾಳೆ ಬಂದಿದೆಯಾ? ಇಲ್ಲ, ಇನ್ನೂ ಬಂದಿಲ್ಲ. ಬಹುಶಃ ನಾಳೆ ಸಂಜೆ ಇರ್ಬೋದು ಅಥವಾ ನಾಡ್ದಿರ್ಬೋದು ಅಂತ ಕೇಳ್ತಾ ಇದ್ದಾರೆ. ಸರ್, ಈಗ ತಾವು ಕೂಡ ಸಚಿವಾಕಾಂಕ್ಷಿ. ನೆಕ್ಸ್ಟ್ ಯಾರು ಸಿಎಂ ಆಗ್ತಾರೋ ಅವರ ಸಂಪುಟದಲ್ಲಿ ತಮಗೆ ಸಚಿವ ಸ್ಥಾನ ಸಿಗುವ ನಂಬಿಕೆ ಇದೆಯಾ? ಹೇಗೆ? ಖಂಡಿತ. ನಾವು ಹಿಂದಿದ್ದಲ್ಲೂ ಕೇಳ್ಕೊಂಡು ಬಂದಿದ್ದೀವಿ. 3 ಬಾರಿ MLA ಆಗಿದ್ದೇನೆ. ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದೀವಿ. ನೋಡೋಣ, ಅದೃಷ್ಟ ಆಗಿದೋ ಜನರ ಆಶೀರ್ವಾದ, ದೇವರ ಆಶೀರ್ವಾದ. ಸಿದ್ದರಾಮಯ್ಯನವರ ನಿರ್ಗಮನ ಆಗಿದೆ. ಈಗ ಯಾರು ಸಿಎಂ ಆಗಬೇಕು ಅನ್ನೋ ಪ್ರಶ್ನೆ ಉದ್ಭವ ಆಗ್ತದೆ. ಒಂದ್ ಕಡೆ DK ಶಿವಕುಮಾರ್ ಅವರ ಹೆಸರು, ಇನ್ನೊಂದ್ ಕಡೆ ದಲಿತ ಸಿಎಂ ಕೊಡಬೇಕು ಅನ್ನುವಂತ ರೀತಿಯಲ್ಲಿ ಬೇಡಿಕೆಗಳು ಕೂಡ ಉದ್ಭವ ಆಗ್ತಾ ಇದೆ. ನೋಡಿ, ಹೈಕಮಾಂಡ್ ಏನು ಮಾನ್ಯ ಮುಖ್ಯಮಂತ್ರಿಗಳನ್ನ ಹೇಗೆ ಹೇಳಿದ್ರು, ರಾಜೀನಾಮೆ ಕೊಡಬೇಕಂತ ಹೇಳಿದ್ದಾರೆ, ಹಾಗೆ ನಮ್ಮ ಹೈಕಮಾಂಡ್ ಸೂಚನೆ ಮಾಡಿದ್ರೆ ನಾವು ಜೈ ಅಂತೀವಿ ಅಷ್ಟೇ. ಯಾರನ್ನೇ ಸಿಎಂ ಮಾಡಲಿ ತಮಗೊಂದು ಸಚಿವ ಸ್ಥಾನ ಸಿಗಬೇಕು ಅನ್ನೋ ಬೇಡಿಕೆ. ಆ ಥರ ಏನಿಲ್ಲ. ನಮಗೆ ಮೊದಲು ಮುಖ್ಯಮಂತ್ರಿಗಳಾಗಬೇಕು, ಆನಂತರ ಸಚಿವ ಸ್ಥಾನದ ಬಗ್ಗೆ ಬೇಡಿಕೆ ಇಡ್ತೀವಿ. ಸಚಿವ ಸ್ಥಾನ ಸಿಗುವಂತ ನಂಬಿಕೆ ಇದೆಯಾ? ಹೇಗೆ ಸರ್? ಅದೆಲ್ಲ ನೋಡೋಣ, ಕಾದು ನೋಡೋಣ. ಅದೆಲ್ಲ ದೇವರ ಇಚ್ಛೆ, ನಮ್ಮ ನಾಯಕರ ಇಚ್ಛೆ ಅದು. ಇದಿಷ್ಟು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳ್ತಿರ್ತಕ್ಕಂಥ ಮಾತು. ಸಚಿವ ಸ್ಥಾನದ ಆಕಾಂಕ್ಷಿ ನಾನು ಅನ್ನೋ ಮಾತನ್ನ ಹೇಳ್ತಾ, ಯಾರನ್ನೇ ಸಿಎಂ ಮಾಡಲಿ ಅವ್ರಿಗೆ ನಮ್ಮ ಬೆಂಬಲ ಇರುತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಕಾರ್ತಿಕ್, ನ್ಯೂಸ್ ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.